All Academy. Always with you. ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ. ಪ್ರಸಕ್ತ ಸಾಲಿನ ವಿವಿಧ ಪದವಿ ಕೋರ್ಸ್ಗಳಿಗೆ ಪ್ರವೇಶವನ್ನ ಪಡೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಲೋನ್ ನ ಕುರಿತು ಒಂದು ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡ್ತಾ ಇದ್ದೇನೆ. ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಕೋರ್ಸ್ಗಳಿಗೆ ಎಜುಕೇಶನ್ ಲೋನ್ಗಳನ್ನು ನೀಡುತ್ತಾರೆ ಮತ್ತು ಯಾವ ವಿದ್ಯಾರ್ಥಿಗಳು ಎಜುಕೇಶನ್ ಲೋನ್ ನ ಅಪ್ಲೈ ಮಾಡಬಹುದು ಮತ್ತು ಯಾವ ಬ್ಯಾಂಕ್ಗಳಲ್ಲಿ ಎಜುಕೇಶನ್ ಲೋನ್ ಅಪ್ಲೈ ಮಾಡಬೇಕು ಮತ್ತು ಆ ಎಜುಕೇಶನ್ ಲೋನ್ ನ ಮೊತ್ತ ಎಷ್ಟಿರುತ್ತೆ ಮತ್ತು ಅದರ ರೇಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ ಬಡ್ಡಿ ದರ ಎಷ್ಟಿರುತ್ತೆ ಮತ್ತು ಅದನ್ನ ರೀಪೇಮೆಂಟ್ ಯಾವ ರೀತಿಯಾಗಿ ಮಾಡ್ತಾರೆ ಮತ್ತು ಆ ಎಜುಕೇಶನ್ ಲೋನ್ಗಳಿಗೆ ಬೇಕಾಗುವಂತಹ ದಾಖಲಾತಿಗಳು ಯಾವ್ಯಾವ ಅನ್ನುವ ಒಂದು ಸಂಪೂರ್ಣ ಮಾಹಿತಿಯನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ನೀಡುವ ಒಂದು ಚಿಕ್ಕ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ತಿಳಿದ ಹಾಗೆ ಪ್ರತಿ ವರ್ಷವೂ ಕಾಲೇಜ್ ಫೀಸ್ ಆಗಿರ್ಲಿ ಅಥವಾ ಹಾಸ್ಟೆಲ್ಗಳ ಫೀಸ್ ಆಗಿರ್ಲಿ ಅಥವಾ ಅದರ್ ಎಕ್ಸ್ಪೆಂಡಿಚರ್ ಆಗಲಿ ಪ್ರತಿ ವರ್ಷವೂ ಒಂದು ಸಮ್ ಅಮೌಂಟ್ ಅಂದ್ರೆ ಸಮ್ ಪರ್ಸೆಂಟೇಜ್ ಏರ್ತಾನೆ ಇರುತ್ತೆ. ಯಾಕಂದ್ರೆ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆದಂಗೆ ಈ ಎಲ್ಲಾ ವಿವಿಧ ಫೀಸ್ ಗಳಲ್ಲಿ ಕೂಡ ಒಂದು ಏರಿಳಿತವನ್ನ ಇರುತ್ತೆ. ಹಾಗಾಗಿ ಒಂದು ಪಾಲಕರಿಗೆ ಒಂದು ಹೊರೆ ಆಗಿಬಿಡುತ್ತೆ. ಆ ಕಾರಣದಿಂದ ವಿದ್ಯಾರ್ಥಿಗಳು ಎಜುಕೇಶನ್ ಲೋನ್ಗಳ ಮೊರೆಯನ್ನ ಹೋಗ್ತಾರೆ. ಈ ವರ್ಷ ಆಲ್ರೆಡಿ ಅಡ್ಮಿಷನ್ ಗಳು ಪ್ರಾರಂಭವಾಗಿದೆ ಮತ್ತು ಡಾಕ್ಯುಮೆಂಟೇಶನ್ ವೆರಿಫಿಕೇಶನ್ ಸೆಂಟರ್ಗಳು ಪ್ರಾರಂಭವಾಗಿದ್ದು ಆಯಾ ಜಾಗದಲ್ಲಿ ವಿವಿಧ ಬ್ಯಾಂಕ್ಗಳು ತಮ್ಮದೇ ಆದಂತಹ ಒಂದು ಸಣ್ಣ ಸ್ಟಾಲ್ ಅಥವಾ ಅಂಗಡಿಯನ್ನ ಹಾಕಿ ತಮ್ಮಲ್ಲಿರುವ ಅಂದ್ರೆ ತಮ್ಮ ಬ್ಯಾಂಕ್ ನಲ್ಲಿ ಇರುವಂತಹ ಎಜುಕೇಶನ್ ಸ್ಕೀಮ್ಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಮಾಹಿತಿಯನ್ನ ನೀಡ್ತಿರ್ತಾರೆ. ಆ ವಿದ್ಯಾರ್ಥಿಗಳು ಆ ಮಾಹಿತಿಯನ್ನ ಪಡೆದುಕೊಳ್ಳಬಹುದು. ಹಾಗಂತ ಅವಸರ ಪಟ್ಟು ಅಲ್ಲಿಯೇ ಲೋನ್ಗೆ ಅಪ್ಲೈ ಮಾಡುವುದು ಅತ್ಯಂತ ಮೂರ್ಖತನ ಆಗುತ್ತೆ. ಯಾಕಂದ್ರೆ ನೀವು ಲೋನ್ ಅಪ್ಲೈ ಮಾಡ್ಬೇಕಂದ್ರೆ ಹಲವಾರು ಅಂಶಗಳನ್ನ ಗಮನಹರಿಸಿ ನೀವು ಎಜುಕೇಶನ್ ಲೋನ್ ಅನ್ನ ಪಡೆದುಕೊಳ್ಬೇಕು. ಯಾವ ಕೋರ್ಸ್ಗಳಿಗೆ ಎಜುಕೇಶನ್ ಲೋನ್ ಅನ್ನ ನೀಡ್ತಾರೆ? ಯಾವ ಕೋರ್ಸ್ಗಳು UGC ಮಾನ್ಯತೆಯನ್ನ ಪಡೆದಿರುತ್ತೆ ಅಥವಾ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ಮಾನ್ಯತೆಯನ್ನು ಪಡೆದಿರುವಂತಹ ಕೋರ್ಸ್ಗಳಿಗೆ ಎಜುಕೇಶನ್ ಲೋನ್ಗಳನ್ನ ವಿವಿಧ ಬ್ಯಾಂಕ್ಗಳಲ್ಲಿ ಎಜುಕೇಶನ್ ಲೋನ್ ಅನ್ನ ನೀಡ್ತಾರೆ. ಅದು ಯಾವುದೇ ಕೋರ್ಸ್ ಆಗಿರ್ಲಿ, ಇಂಜಿನಿಯರಿಂಗ್ ಆಗಿರ್ಲಿ, ಮೆಡಿಕಲ್ ಆಗಿರ್ಲಿ, BSc ಆಗಿರ್ಲಿ, ಡಿಪ್ಲೊಮಾ ಆಗಿರ್ಲಿ ಅಥವಾ ಯಾವುದೇ ಕೋರ್ಸ್ಗಳಾಗಿರ್ಲಿ ಅದು ಸರ್ಕಾರದಿಂದ ಮಾನ್ಯತೆಯನ್ನ ಪಡೆದಿರಬೇಕು. ಅಂತಹ ಕೋರ್ಸ್ಗಳಿಗೆ ಎಜುಕೇಶನ್ ಲೋನ್ ಅನ್ನ ನೀಡ್ತಾರೆ. ಮತ್ತು ಯಾವ ವಿದ್ಯಾರ್ಥಿಗಳು ಎಜುಕೇಶನ್ ಲೋನ್ ಅನ್ನ ಅಪ್ಲೈ ಮಾಡಬಹುದು? ಯಾವುದೇ ವಿದ್ಯಾರ್ಥಿ ಆಗಿರಲಿ. ಇಲ್ಲಿ ಈಗ ಕೆಲವು ಸ್ಕಾಲರ್ಶಿಪ್ ಗಳು ಇಲ್ಲಿ ಏನಿರುತ್ತೆ, CET ಅಂತ ಬಂದಂತ ವಿದ್ಯಾರ್ಥಿಗಳಿಗೆ ಮಾತ್ರ ಸ್ಕಾಲರ್ಶಿಪ್ ಸಿಗ್ತಿರುತ್ತೆ. ಎಜುಕೇಶನ್ ಲೋನ್ ಅಲ್ಲಿ ಆ ರೀತಿಯಾದಂತ ಯಾವುದೇ ಕಂಡೀಷನ್ ಇರೋದಿಲ್ಲ. ನೀವು CET ಅಂತಾದ್ರೂ ಬರ್ರಿ, ಕಾಮಿಡಿಗೆ ಅಂತಾದ್ರೂ ಬರ್ರಿ ಅಥವಾ ಮ್ಯಾನೇಜ್ಮೆಂಟ್ ಅಂತಾದ್ರೂ ಅಡ್ಮಿಷನ್ ಮಾಡಿಸಿ ನೀವು ಎಜುಕೇಶನ್ ಲೋನ್ ಅನ್ನ ಅಪ್ಲೈ ಮಾಡಬಹುದು. ಮತ್ತು ಇಲ್ಲಿ ವಾರ್ಷಿಕ ಆದಾಯ ಅಂದ್ರೆ ಆನ್ಯುವಲ್ ಇನ್ಕಮ್ ಇರುತ್ತಲ್ಲ, ಅದು ಕೂಡ ನಿಮ್ಗೆ ಯಾವುದೇ ರೀತಿಯಾದಂತಹ ಎಫೆಕ್ಟ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಫೀಸ್ ಕನ್ಸೆಷನ್ ಆಗಿರ್ಲಿ ಅಥವಾ ನಿಮಗೆ ಸ್ಕಾಲರ್ಶಿಪ್ ಸಿಗ್ಬೇಕಂತಂದ್ರೆ ಮಿನಿಮಮ್ ಇಷ್ಟು ನಿಮ್ಮ ವಾರ್ಷಿಕ ಆದಾಯ ಇರ್ಬೇಕಂತ ಕಂಡೀಷನ್ ಇರುತ್ತೆ. ಬಟ್ ಎಜುಕೇಶನ್ ಲೋನ್ ಅಪ್ಲೈ ಮಾಡುವಾಗ ಅಲ್ಲಿ ಯಾವುದೇ ರೀತಿಯಾದಂತಹ ಆ ಕಂಡೀಷನ್ ಇರೋದಿಲ್ಲ. ನಿಮ್ಗೆ ಎಷ್ಟೇ ವಾರ್ಷಿಕ ಆದಾಯ ಇದ್ರೂ ಕೂಡ ನೀವು ಎಜುಕೇಶನ್ ಲೋನ್ ಅನ್ನ ಅಪ್ಲೈ ಮಾಡಬಹುದು. ಹಾಗಿದ್ರೆ ಯಾವ ಬ್ಯಾಂಕ್ಗಳಲ್ಲಿ ಎಜುಕೇಶನ್ ಲೋನ್ ಅನ್ನ ನೀಡ್ತಾರೆ? ಎಜುಕೇಶನ್ ಲೋನ್ಗಳ ನೀಡೋದಂತಂದ್ರೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಮತ್ತು ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಎರಡೂ ರೀತಿಯಾದಂತಹ ಬ್ಯಾಂಕ್ಗಳಲ್ಲಿ ಎಜುಕೇಶನ್ ಲೋನ್ ಅನ್ನ ನೀಡ್ತಾರೆ. ಮತ್ತು ಇನ್ನು ಕೆಲ ಕೋಆಪರೇಟಿವ್ ಸಂಘಗಳು, ಸೊಸೈಟಿಗಳಿವೆ. ಆ ಸಹಕಾರಿ ಸೊಸೈಟಿಗಳ ಸಂಘಗಳಿದೆ, ಅಲ್ಲಿಯೂ ಕೂಡ ಅಪ್ ಟು ಸರ್ಟನ್ ಲಿಮಿಟ್ ವರೆಗೆ ಎಜುಕೇಶನ್ ಲೋನ್ ಅನ್ನ ನೀಡ್ತಾರೆ. ಹಾಗಿದ್ರೆ ಯಾವ್ಯಾವ ಬ್ಯಾಂಕ್ಗಳು, ನ್ಯಾಷನಲೈಸ್ಡ್ ಬ್ಯಾಂಕ್ಗಳು ಯಾವ್ಯಾವಪ್ಪ ಅಂತಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಲಿ, ಕೆನರಾ ಬ್ಯಾಂಕ್ ಆಗಿರ್ಲಿ, ಸಿಂಡಿಕೇಟ್ ಬ್ಯಾಂಕ್ ಆಗಿರ್ಲಿ, ದೇನಾ ಬ್ಯಾಂಕ್ ಆಗಿರ್ಲಿ, ವಿಜಯ ಬ್ಯಾಂಕ್ ಆಗಿರ್ಲಿ, ಬ್ಯಾಂಕ್ ಆಫ್ ಬರೋಡಾ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಯೂನಿಯನ್ ಬ್ಯಾಂಕ್ ಮತ್ತು ಯುಕೋ ಬ್ಯಾಂಕ್. ಈ ರೀತಿಯಾದಂತಹ ಹಲವಾರು ನ್ಯಾಷನಲೈಸ್ಡ್ ಬ್ಯಾಂಕ್ಗಳಿದೆ. ಈ ಎಲ್ಲಾ ಬ್ಯಾಂಕ್ಗಳಲ್ಲಿ ಕೂಡ ಲೋನ್ ಅನ್ನ ನೀಡ್ತಾರೆ. ಅದೇ ರೀತಿ ಖಾಸಗಿ ಬ್ಯಾಂಕ್ಗಳಪ್ಪ ಅಂತಂದ್ರೆ ICICI ಆಗಿರ್ಲಿ, ಫೆಡರಲ್ ಆಗಿರ್ಲಿ ಮತ್ತು ಆಕ್ಸಿಸ್ ಆಗಿರ್ಲಿ, ಯೆಸ್ ಬ್ಯಾಂಕ್ ಆಗಿರ್ಲಿ, ಈ ರೀತಿಯಾದಂತಹ ಹಲವಾರು HDFC ಆಗಿರ್ಲಿ, ಈ ರೀತಿಯಾದಂತಹ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಕೂಡ ನಿಮಗೆ ಎಜುಕೇಶನ್ ಲೋನ್ ಅನ್ನ ನೀಡ್ತಾರೆ. ಮತ್ತು ಈ ಬ್ಯಾಂಕ್ಗಳಲ್ಲಿ ಎಜುಕೇಶನ್ ಮೊತ್ತ ಎಷ್ಟನ್ನ ನೀಡ್ತಾರೆ? ಜನರಲಿ ಈ ಟೋಟಲ್ ಎಜುಕೇಶನ್ ಲೋನ್ ಏನಿದೆಯಲ್ಲ ಅದನ್ನ 3 ಕ್ಯಾಟಗರಿ ಆಗಿ ಡಿವೈಡ್ ಮಾಡಿರ್ತಾರೆ. ಒಂದು ಎಜುಕೇಶನ್ ಬೇಸ್ಡ್ ಆನ್ ಅಮೌಂಟ್ ಮೇಲೆ, ಎಷ್ಟು ಅಮೌಂಟ್ ಅನ್ನ ನೀವು ತಗೊಂತೀರಾ ಅದ್ರ ಮೇಲೆ 3 ಕ್ಯಾಟಗರಿ ಆಗಿ ಮಾಡಿರ್ತಾರೆ. ಒಂದು ಎಜುಕೇಶನ್ ಲೋನ್ ಲೆಸ್ ದೆನ್ 4.5 lakhs ಅಂದ್ರೆ 4.5 ಲಕ್ಷಕ್ಕಿಂತ ಕಡಿಮೆ ಇದ್ದಂತಹ ಎಜುಕೇಶನ್ ಲೋನ್ ಅಮೌಂಟ್ ಒಂದು. ಇನ್ನೊಂದು 4.5 ಲಕ್ಷದಿಂದ 7.5 ಲಕ್ಷದ ಬ್ಯಾಂಡ್ ವರೆಗೆ ಒಂದು ಕ್ಯಾಟಗರಿ ಇರುತ್ತೆ. ಮತ್ತು ಇನ್ನೊಂದು 3ನೇ ಕ್ಯಾಟಗರಿ ಅಂತಂದ್ರೆ 7.5 ಲಕ್ಷದ ಮೇಲ್ಪಟ್ಟು. ಮತ್ತು ಸೇಮ್
ಇದೇ ಫೀಚರ್ ಕೂಡ ದೇಶದಲ್ಲಿ ಓದುವಂತ ಅಂದ್ರೆ ಭಾರತದಲ್ಲಿ ಓದುತ್ತಿರೋ ವಿದ್ಯಾರ್ಥಿಗಳು ಮತ್ತು ಹೊರದೇಶದಲ್ಲಿ ಓದುತ್ತಿರೋ ವಿದ್ಯಾರ್ಥಿಗಳು ಕೂಡ ಸೇಮ್ ಇರುತ್ತೆ. ಬಟ್ ಅಲ್ಲಿ ಏನಿರುತ್ತೆ, ಮೋರ್ ದನ್ 10 lakhs ಇರುತ್ತೆ. ಫಾರಿನ್ ಕಂಟ್ರೀಸ್ ಅಂತಂದ್ರೆ ಅಲ್ಲಿರುವ ವೆಚ್ಚಗಳನ್ನು ನೋಡಿ ಮೋರ್ ದನ್ 10 lakhs ನೀವು ಲೋನ್ ನ ಅಪ್ಲೈ ಮಾಡಬಹುದು. ಬಟ್ ಭಾರತದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಆಲ್ ಓವರ್ ಇಂಡಿಯಾ ಸೇಮ್ ಇರುತ್ತೆ. ಇದು ಸಂಪೂರ್ಣ ದೇಶದಲ್ಲಿ ಒಂದೇ ರೀತಿಯಾದಂತ ಲೋನ್ ಬ್ಯಾಂಡ್ ಇರುತ್ತೆ. ಒಂದು 4.5 ಲಕ್ಷಕ್ಕಿಂತ ಕಡಿಮೆ, ಇನ್ನೊಂದು 4.5 ಲಕ್ಷದಿಂದ 7.5 ಲಕ್ಷ, ಇನ್ನೊಂದು 7.5 ಲಕ್ಷದ ಮೇಲ್ಪಟ್ಟು. ಮತ್ತು ಬಡ್ಡಿ ದರ ಎಷ್ಟಿರುತ್ತೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಎಜುಕೇಶನ್ ಲೋನ್ ಪಡೆಯೋದು ಇಂಪಾರ್ಟೆಂಟ್ ಅಲ್ಲ, ಹೋಗಿ ನನಗೆ ಇಮಿಡಿಯೇಟ್ ಎಜುಕೇಶನ್ ಲೋನ್ ಸಿಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಬಡ್ಡಿ ದರ ಎಷ್ಟಾಗುತ್ತೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಷ್ಟೋ ವಿದ್ಯಾರ್ಥಿಗಳು ಈ ಒಂದು ಪಾಯಿಂಟ್ ನಲ್ಲಿ ಮಿಸ್ಟೇಕ್ ನ ಮಾಡ್ಬಿಡ್ತಾರೆ. ಯಾಕಂದ್ರೆ ಎಜುಕೇಶನ್ ಲೋನ್ ನೀವು 4 ಲಕ್ಷಕ್ಕೆ ಅದರ ಮೇಲೆ ಒಂದು ಬಡ್ಡಿಯನ್ನು ಹಾಕಿರ್ತಾರೆ. ಸೊ ಅಟ್ ದ ಟೈಮ್ ನೀವು 4 ವರ್ಷ ಮುಗಿಸೋದ್ರೊಳಗೆ ಆ ಬಡ್ಡಿ ಅಸಲು ಮತ್ತು ಬಡ್ಡಿ ಎಲ್ಲ ಸೇರಿ ಒಂದು ರಫ್ ಅಮೌಂಟ್ ಆಗಿರುತ್ತೆ. ಅಲ್ಲಿಂದ ನೀವು EMI ಕಟ್ಟಕ್ಕೆ ಸ್ಟಾರ್ಟ್ ಮಾಡಬೇಕು. ನೀವು ಬಡ್ಡಿ ದರ ಜಾಸ್ತಿ ಇತ್ತಂದ್ರೆ ಆಬ್ವಿಯಸ್ಲಿ ನಿಮ್ಮ ಟೋಟಲ್ ಅಮೌಂಟ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಆ ಕಾರಣದಿಂದ ವಿದ್ಯಾರ್ಥಿಗಳು ಬಡ್ಡಿ ದರವನ್ನ ಪರಿಷ್ಕರಿಸಿ ಅದನ್ನು ನೋಡಿ ಇನ್ನೊಮ್ಮೆ ವಿಚಾರಿಸಿ ನೀವು ಎಜುಕೇಶನ್ ಲೋನ್ಗೆ ಅಪ್ಲೈ ಮಾಡಬೇಕು. ಮತ್ತು ಬಡ್ಡಿ ದರ ಯಾವ ರೀತಿ ಇರುತ್ತೆ ಅಂತಂದ್ರೆ ಪ್ರೈವೇಟ್ ಆಗಿರಲಿ ಮತ್ತು ಖಾಸಗಿ ಬ್ಯಾಂಕ್ ಆಗಿರಲಿ ಅಥವಾ ಗೌರ್ಮೆಂಟ್ ಬ್ಯಾಂಕ್ ನ್ಯಾಷನಲೈಸ್ ಅಥವಾ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಒಂದು ಬ್ಯಾಂಡ್ ಇರುತ್ತೆ. ಅಂದ್ರೆ ಸುಮಾರು 10ರಿಂದ 17% ವರೆಗೆ ಬಡ್ಡಿ ದರ ಇರುತ್ತೆ. ಸೊ ಜನರಲಿ ನ್ಯಾಷನಲೈಸ್ಡ್ ಬ್ಯಾಂಕ್ ಅಂದ್ರೆ ಗೌರ್ಮೆಂಟ್ ಬ್ಯಾಂಕ್ಗಳಲ್ಲಿ ಬಡ್ಡಿ ದರ ಕಡಿಮೆ ಇದೆ ಮತ್ತು ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಬಡ್ಡಿ ದರ ಜಾಸ್ತಿ ಇದೆ. ಸೊ 10% ನಿಂದ 17% ವರೆಗೆ ಬಡ್ಡಿ ದರವನ್ನ ನಿಗದಿ ಮಾಡಿರ್ತಾರೆ. ಮತ್ತು ಈ 4 ಲಕ್ಷಕ್ಕಿಂತ ಕಡಿಮೆ ಇದ್ದಂತ ಬಡ್ಡಿ ದರ ಯಾರು ಅಪ್ಲೈ ಮಾಡ್ತಾರೋ ಅಲ್ಲಿ ಸ್ವಲ್ಪ ಬಡ್ಡಿ ದರ ಜಾಸ್ತಿ ಇರುತ್ತೆ. ಮತ್ತು 4.5 ಲಕ್ಷದಿಂದ 7.5 ಅವರಿಗೊಂದು ಸಪರೇಟ್ ಬಡ್ಡಿ ದರ ಇರುತ್ತೆ. ಅದೇ ರೀತಿ 7.5 ಲಕ್ಷ ಮೇಲ್ಪಟ್ಟು ಏನು ಲೋನ್ ಅನ್ನ ಪಡಿತಾರೆ ಅವ್ರಿಗೆ ಕೂಡ ಒಂದು ಬಡ್ಡಿ ದರ ಸಪರೇಟ್ ಆಗಿರುತ್ತೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಇರೋದು 10% ಟು 17% ವರೆಗೆ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಮತ್ತು ಇದು ರೇಟ್ ಆಫ್ ಇಂಟ್ರೆಸ್ಟ್ ಇಂದ ಒಂದೊಂದು ಬ್ಯಾಂಕ್ಗಳಲ್ಲಿ ಒಂದೊಂದು ರೀತಿಯಾದಂತಹ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಹೊಂದಿರುತ್ತೆ. ಇದು ರೇಟ್ ಆಫ್ ಇಂಟ್ರೆಸ್ಟ್ ನ ಕುರಿತಾಯ್ತು. ಸೊ ಹಾಗಿದ್ರೆ ವಿದ್ಯಾರ್ಥಿಗಳು ಈ ರೀಪೇಮೆಂಟ್ ಯಾವ ರೀತಿ ಮಾಡಬೇಕು ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಇದನ್ನ ಕೇಳ್ಕೋಬೇಕು. ರೀಪೇಮೆಂಟ್ ಯಾವ ರೀತಿ ಇರುತ್ತೆ, EMI ಎಷ್ಟು EMI ಡಿವೈಡ್ ಮಾಡ್ತಾರೆ, ಅಥವಾ ನಾವು ಎಷ್ಟು ವರ್ಷದಲ್ಲಿ ಈ ಕಂತನ್ನ ಕಟ್ಟಬಹುದು. ಸೊ ಜನರಲಿ ಏನಿರುತ್ತಪ್ಪ ಅಂತಂದ್ರೆ ಎಲ್ಲಾ ಲೋನ್ಗೆ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು 4 ವರ್ಷಗಳ ಕೋರ್ಸಿಗೆ ಲೋನ್ ತಗೊಂಡ್ರೆ ಅದ್ರ 3 ಪಟ್ಟು ನಿಮಗೆ ಟೈಮ್ ಅನ್ನ ಕೊಟ್ಟಿರ್ತಾರೆ ತುಂಬಲಿಕ್ಕೆ. ಫಾರ್ ಎಕ್ಸಾಂಪಲ್ ನೀವು 4 ವರ್ಷದ ಎಜುಕೇಶನ್ 4 ವರ್ಷದ ಕೋರ್ಸ್ಗಳಿಗೆ ನೀವು ಲೋನ್ ನ ಪಡೆದ್ರೆ ನಿಮಗೆ 12 ವರ್ಷ ಮ್ಯಾಕ್ಸಿಮಮ್, ಅದು ಮ್ಯಾಕ್ಸಿಮಮ್ 12 ಇಯರ್ಸ್. ನೀವು ಎಷ್ಟು ವರ್ಷ ಜಾಸ್ತಿ ತಗೊಂತೀರೋ ಅಷ್ಟು ನಿಮಗೆ ಬಡ್ಡಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಕಾರಣದಿಂದ ನಿಮಗೆ ಇಮಿಡಿಯೇಟ್ ಜಾಬ್ ಸಿಕ್ಕ ತಕ್ಷಣನೇ ನೀವು ರೀಪೇಮೆಂಟ್ ನ ಮಾಡಬಹುದು. ಅಥವಾ ಏನಿರುತ್ತೆ ಆಫ್ಟರ್ ದ ಎಂಡ್ ಆಫ್ ಕೋರ್ಸ್ ನಿಮ್ಮ 6 months ಅಥವಾ 1 year, ಒಂದೊಂದು ಬ್ಯಾಂಕ್ಗಳಲ್ಲಿ ಒಂದೊಂದು ರೀತಿ ಇದೆ. 6ರಿಂದ 7 ತಿಂಗಳ ಅಥವಾ 1 ವರ್ಷದವರೆಗೆ ನೀವು EMI ಕಟ್ಟದೇ ಇದ್ರೂ ನಡೆಯುತ್ತೆ. ಅದಾದ ನಂತರ ನಿಮಗೆ ಒಂದು ನೋಟಿಸ್ ಅನ್ನ ನೀಡ್ತಾರೆ. ಸೊ ನೀವು ಆಲ್ರೆಡಿ ನಿಮ್ದು EMI ಸ್ಟಾರ್ಟ್ ಆಗಿದೆ, ಇಷ್ಟಿಷ್ಟು EMI ಇದೆ, ನೀವು ದಯವಿಟ್ಟು ತುಂಬಕ್ಕೆ ಸ್ಟಾರ್ಟ್ ಮಾಡಿ ಅಂತ ಒಂದು ಮೆಸೇಜ್ ಬರುತ್ತೆ ಅಥವಾ ನಿಮ್ಗೆ ಒಂದು ನೋಟಿಫಿಕೇಶನ್ ಅನ್ನ ಕೊಡ್ತಾರೆ. ಸೊ ಅದಾದ್ಮೇಲೆ ನೀವು EMI ನ ತುಂಬೋದು, ಇಲ್ಲ ಅದಕ್ಕಿಂತ ಮೊದಲನೇ ತುಂಬೋದು. ಬಟ್ ಮ್ಯಾಕ್ಸಿಮಮ್ ಡ್ಯೂರೇಷನ್ ಇರೋದು 12ರಿಂದ 15 ವರ್ಷ. ಕೆಲವು ಬ್ಯಾಂಕ್ಗಳಲ್ಲಿ 15 ವರ್ಷ ನೀಡ್ತಾರೆ, ಕೆಲವು ಬ್ಯಾಂಕ್ಗಳಲ್ಲಿ 12 ವರ್ಷ ನೀಡ್ತಾರೆ. ಸೊ ಇದು ಮ್ಯಾಕ್ಸಿಮಮ್ ಡ್ಯೂರೇಷನ್. ಅಂದ್ರೆ ನೀವು ಲೋಯೆಸ್ಟ್ EMI ಅಮೌಂಟ್ ಏನಿರುತ್ತೆ ಅದನ್ನ ತುಂಬ್ತಾ ಹೋದ್ರೆ ನಿಮ್ಗೆ 12 ವರ್ಷ ಅಥವಾ 15 ವರ್ಷದೊಳಗನೆ ನೀವು ಇದನ್ನ ರೀಪೇಮೆಂಟ್ ಮಾಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಕೆಲವು ಬಾರಿ ಬಡ್ಡಿ ಮನ್ನಾ ಆಗುವಂತಹ ಸ್ಕೀಮ್ಗಳು ಇರುತ್ತೆ. ಸೆಂಟ್ರಲ್ ಗೌರ್ಮೆಂಟ್ಗಳು ಕೆಲವೊಂದು ಬಾರಿ ಅಥವಾ ಏನಾದ್ರು ತಮ್ಮ ವಾರ್ಷಿಕ ವಹಿವಾಟಿನಲ್ಲಿ ಏನಾದ್ರು ಚೇಂಜ್ ಆದಾಗ ಬಡ್ಡಿವನ್ನ ಮನ್ನಾ ಮಾಡಲು ಒಂದಂತಹ ಕೆಲವೊಂದು ಸ್ಕೀಮ್ಗಳನ್ನ ಬಿಟ್ಟಿರ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳು ನೀವು ರೆಗ್ಯುಲರ್ ಆಗಿ ಒಂದ್ ಸ್ವಲ್ಪ ಬ್ಯಾಂಕ್ಗಳಿಗೆ ನಿಮ್ಮ ಹೋಗಿ ವಿಸಿಟ್ ಮಾಡ್ತಾ ಇರಬೇಕು. ಆ ರೀತಿಯಾದಂತ ಯಾವ್ದಾದ್ರು ಸ್ಕೀಮ್ಗಳಿದೆನಾ ಏನೋ ಅಂತ ಹೇಳಿ. ಆ ರೀತಿ ಇದ್ದಂತೆ ಅದಕ್ಕೆ ಬ್ಯಾಂಕ್ಗಳು ಹೇಳುವ ದಾಖಲಾತಿಯನ್ನ ನೀಡಿ ಏನು ಒಂದು ಬಡ್ಡಿ ಜಮಾ ಆಗಿರುತ್ತೆ ಅಂದ್ರೆ ನಿಮ್ಮ ರೇಟ್ ಆಫ್ ಇಂಟ್ರೆಸ್ಟ್ ಏನ್ ಜಮಾ ಆಗುತ್ತೆ ಅದನ್ನ ನೀವು ಮನ್ನಾ ಮಾಡಬಹುದು. ಸೊ ಆ ರೀತಿಯಾದಂತಹ ಕೆಲ ಸ್ಕೀಮ್ಗಳಿರುತ್ತೆ, ಅದಕ್ಕೆ ನೀವು ಬ್ಯಾಂಕ್ಗಳಿಗೆ ಕಾಂಟ್ಯಾಕ್ಟ್ ಮಾಡಬೇಕು. ಮತ್ತು ಈ ಎಜುಕೇಶನ್ ಲೋನ್ಗಳಿಗೆ ಯಾವ್ಯಾವ ದಾಖಲಾತಿಗಳು ಬೇಕಾಗುತ್ತೆ ಅದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಸೊ ಫಸ್ಟ್ ಏನಪ್ಪಾ ಅಂತಂದ್ರೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಇರಬೇಕು, PUC ಮಾರ್ಕ್ಸ್ ಕಾರ್ಡ್ ಇರಬೇಕು, ನಿಮ್ಮ ಆಧಾರ್ ಕಾರ್ಡ್ ಇರಬೇಕು, ಅಡ್ರೆಸ್ ಪ್ರೂಫ್ ಇರಬೇಕು, 4 ಫೋಟೋ, ಮತ್ತು ಯಾವ ಬ್ಯಾಂಕ್ಗಳಲ್ಲಿ ನೀವು ಲೋನ್ ಮಾಡಿಸ್ತಿರ್ತೀರಾ ಆ ಬ್ಯಾಂಕಿನಲ್ಲಿ ಒಂದು ಅಕೌಂಟ್ ಇರಬೇಕು ನಿಮ್ದು. ಆ ಅಕೌಂಟ್ ನ ಪಾಸ್ಬುಕ್ ನ ಫಸ್ಟ್ ಪೇಜ್ ಜೆರಾಕ್ಸ್ ಅಥವಾ ಫಸ್ಟ್ ಪೇಜ್ ನ ಪ್ರತಿ ಇರಬೇಕು. ಮತ್ತೆ
ಪ್ಯಾನ್ ಕಾರ್ಡ್ ಇತ್ತಂದ್ರೆ ವೆರಿ ಗುಡ್, ವೆಲ್ ಅಂಡ್ ಗುಡ್. ಅಥವಾ ನಿಮ್ಮ ಪಾಲಕರ ಪ್ಯಾನ್ ಕಾರ್ಡ್ ಮುಖಾಂತರ ನೀವು ಲೋನ್ ಅನ್ನ ಪಡೆದು ಆಮೇಲೆ ನೀವು ಪ್ಯಾನ್ ಕಾರ್ಡ್ಗೆ ಅಪ್ಲೈ ಮಾಡಬಹುದು. ಅದೇ ರೀತಿ ಅಡ್ಮಿಷನ್ ಆರ್ಡರ್ ಕಾಪಿ ಅಂತ ಇರುತ್ತೆ. ನಿಮ್ CET ಅಂತ ಬಂದ್ರೆ ಅಡ್ಮಿಷನ್ ಆರ್ಡರ್ ಕಾಪಿ ಇರುತ್ತೆ, ಅಥವಾ ನೀವು ಕಾಮೆಡ್ ಅಂತ ಬಂದ್ರು ನಿಮ್ಗೆ ಅಡ್ಮಿಷನ್ ಆರ್ಡರ್ ಅಂತ ಇರುತ್ತೆ, ಅಥವಾ ಮ್ಯಾನೇಜ್ಮೆಂಟ್ ಇಂದ ನೀವು ಅಡ್ಮಿಷನ್ ತಗೊಂಡ್ರೆ ನೇರವಾಗಿ ಡೈರೆಕ್ಟ್ ನೋಡ್ರೆ ಕಾಲೇಜ್ ಅವರು ಒಂದು ಲೆಟರ್ ಅನ್ನ ಕೊಡ್ತಾರೆ, ಅಡ್ಮಿಷನ್ ಲೆಟರ್ ಅಥವಾ ಫೀಸ್ ರಿಸಿಪ್ಟ್. ಮತ್ತೆ ಫೀಸ್ ರಿಸಿಪ್ಟ್, ಎಷ್ಟು ಫೀಸ್ ಅನ್ನ ಪೇ ಮಾಡಿದ್ರೆ. ಇದಲ್ಲದೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಎಕ್ಸ್ಪೆಂಡಿಚರ್ ಲೆಟರ್ ಅಂತ ಕೇಳ್ತೀವಿ. ನೀವು ಅಟ್ ದ ಸ್ಟೇಜ್ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ನೀವು ಎಕ್ಸ್ಪೆಂಡಿಚರ್ ಲೆಟರ್ ನ ತಗೋಬೇಕು. ಫಾರ್ ಎಕ್ಸಾಂಪಲ್ ನನಗೆ 4 ಲಕ್ಷ ಅಮೌಂಟ್ ಬೇಕಂತ ನೀವು ಮೊದಲೇ ಹೇಳಬೇಕು ಬ್ಯಾಂಕ್ಗಳಿಗೆ. ನೀವು ಈ ವರ್ಷದಷ್ಟೇ ಫೀಸ್ ಅಂತ ಹೇಳಿ ನೆಕ್ಸ್ಟ್ ಇಯರ್ ನನಗೆ 1 ಲಕ್ಷ ಕೊಡಿ ಅಂತಂದ್ರೆ ಅವಾಗ ಪ್ರೊಸೆಸ್ ಮಾಡೋದಿಲ್ಲ. ಸೊ ಅದನ್ನ ನೀವು ಮೊದಲೇ ಡಿಫೈನ್ ಮಾಡಬೇಕು. ನೀವು ಲೋನ್ ತಗೋದೇ ಇರಲಿ, ದಟ್ ಈಸ್ ಸೆಕೆಂಡ್ರಿ. ನೀವು ಎಷ್ಟು ಅಮೌಂಟ್ ಅನ್ನ ತಗೊಂಡಿರ್ತಾರೋ ಅಷ್ಟಕ್ಕೆ ಮಾತ್ರ ಬಡ್ಡಿಯನ್ನ ಹಾಕ್ತಾರೆ. ಈಗ ನಾನು 4 ಲಕ್ಷ ಅಂತ ಮೊದಲೇ ಹೇಳಿ 1 ಲಕ್ಷ ತಗೊಂಡ್ರೆ ನಾನು 4 ಲಕ್ಷದ ಬಡ್ಡಿ ಹಾಕೋದಿಲ್ಲ. ನೀವು ಎಷ್ಟು ಅಮೌಂಟ್ ಪಡೆದಿರ್ತಾರ ಅಷ್ಟೇ ಅಮೌಂಟ್ಗೆ ಬಡ್ಡಿಯನ್ನ ಬ್ಯಾಂಕ್ಗಳು ಹಾಕುತ್ತೆ. ಸೊ ಆ ಕಾರಣದಿಂದ ನೀವು ಮೊದಲೇ ಹೇಳಬೇಕು. ಒಂದು ರಫ್ ಕಾಲೇಜಲ್ಲಿ ನೀವು ಎಕ್ಸ್ಪೆಂಡಿಚರ್ ಕೊಡಿ, ನಮಗೆ 4 ವರ್ಷದ ಎಕ್ಸ್ಪೆಂಡಿಚರ್ ಲೆಟರ್ ಕೊಡಿ ಅಂತಂದ್ರೆ ಅವಾಗ ಏನ್ ಮಾಡ್ತಾರೋ 4 ವರ್ಷದ ಕಾಲೇಜ್ ಫೀಸ್ ಆಗಿರಲಿ, ಹಾಸ್ಟೆಲ್ ಫೀಸ್ ಆಗಿರಲಿ, ನಿಮ್ಮ ಲ್ಯಾಪ್ಟಾಪ್ ಆಗಿರಲಿ, ಬುಕ್ಸ್ ಗಳ ಫೀಸ್ ಆಗಿರಲಿ, ಅದರ್ ಎಕ್ಸ್ಪೆಂಡಿಚರ್ ಎಲ್ಲಾ ಸೇರಿ ಒಂದು ರಫ್ ಅಮೌಂಟ್ 4 ವರ್ಷಕ್ಕೆ 5 ಲಕ್ಷನೋ 6 ಲಕ್ಷನೋ ಅಂತ ಒಂದು ಅಮೌಂಟ್ ಹೇಳ್ತಾರೆ. ಅದರಷ್ಟು ಅಮೌಂಟ್ ಅನ್ನ ನೀವು ಬ್ಯಾಂಕ್ ಗಳಿಗೆ ಸಬ್ಮಿಟ್ ಮಾಡಿದ್ರೆ ಅಷ್ಟು ನಿಮ್ಮ ಲೋನ್ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ. ಅಂದ್ರೆ ನಿಮ್ಮ ಹೆಸರಿನಲ್ಲಿ ಅಷ್ಟು ಅಮೌಂಟ್ ರಿಸರ್ವ್ ಇಡ್ತಾರೆ. ನೀವು ಬೇಕಾದಷ್ಟು ತಕ್ಕೋಬಹುದು, ಬೇಡ ಅಂತಂದ್ರೆ ಅದು ಅಲ್ಲಿ ರಿಫಂಡ್ ಆಗಿಬಿಡುತ್ತೆ. ಸೊ ಆ ಕಾರಣದಿಂದ ಅದೊಂದು ವೆರಿ ಇಂಪಾರ್ಟೆಂಟ್. ಸೊ ಬೇಕಾಗುವ ದಾಖಲಾತಿಗಳು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ: SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಅಡ್ರೆಸ್ ಪ್ರೂಫ್, 4 ಫೋಟೋ, ಮತ್ತೆ ಅಡ್ಮಿಷನ್ ಆರ್ಡರ್ ಕಾಪಿ ಮತ್ತು ನಿಮ್ಮ ಎಕ್ಸ್ಪೆಂಡಿಚರ್ ಲೆಟರ್ ಮತ್ತು ಫೀಸ್ ರಿಸಿಪ್ಟ್. ಇಷ್ಟು ಡಾಕ್ಯುಮೆಂಟ್ಸ್ ಇದ್ರೆ ನೀವು ಈ ಡಾಕ್ಯುಮೆಂಟ್ಸ್ ನ ಒಂದೊಂದು ಸೆಟ್ ಜೆರಾಕ್ಸ್ ಮಾಡಿರಿ, ಸೆಲ್ಫ್ ಅಟೆಸ್ಟೆಡ್ ಇದ್ರು ನಡೀತೈತೆ, ಅಥವಾ ಕಾಲೇಜಲ್ಲಿ ಕೂಡ ಅಟೆಸ್ಟೆಡ್ ಮಾಡಿಸ್ಕೊಂಡು ನೀವು ಲೋನ್ಗೆ ಅಪ್ಲೈ ಮಾಡಿದ್ರೆ ವಿದಿನ್ ಸಮ್, ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದೊಂದು ಬ್ಯಾಂಕಿನ ಒಂದೊಂದು ಪ್ರೊಸೆಸ್ ಇರುತ್ತೆ, ಅಂದ್ರೆ ಡ್ಯೂರೇಷನ್ ಇರುತ್ತೆ ಲೋನ್ ಸ್ಯಾಂಕ್ಷನ್ ಆಗಲಿಕ್ಕೆ. ಸೊ ಆ ಸ್ಯಾಂಕ್ಷನ್ ಅಲ್ಲಿ ನಿಮ್ಗೆ ಲೋನು ಸ್ಯಾಂಕ್ಷನ್ ಆಗುತ್ತೆ. ಮತ್ತು ಲೋನ್ ಸ್ಯಾಂಕ್ಷನ್ ಆಗಿದ್ದ ಅಮೌಂಟ್ ಯಾವ ರೀತಿ ನಮಗೆ ಬರುತ್ತೆ ಅಥವಾ ನಮಗೆ ಕಾಲೇಜ್ಗೆ ಯಾವ ರೀತಿ ರೀಚ್ ಆಗುತ್ತೆ. ಸೊ ಜನರಲಿ ಕೆಲವರು ಏನ್ ಮಾಡ್ತಾರೆ, ಆಲ್ರೆಡಿ ಫೀಸ್ ಅನ್ನ ಪೇ ಮಾಡಿರ್ತಾರೆ, ಆ ರಿಸಿಪ್ಟ್ ನ ತಗೊಂಡು ಅಷ್ಟು ಅಮೌಂಟ್ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ರೆ ಅದು ನೇರವಾಗಿ ಬ್ಯಾಂಕ್ ನಿಮ್ಗೆ ಅಕೌಂಟ್ಗೆ ಜಮಾ ಮಾಡುತ್ತೆ ಅಷ್ಟು ಅಮೌಂಟ್. ಇಲ್ಲ ಅಂತಂದ್ರೆ ನೀವು ಕಾಲೇಜ್ಗಿಂತ ಈ ವರ್ಷದ ಫೀಸ್ ಇಷ್ಟಿದೆ, ಫಾರ್ ಎಕ್ಸಾಂಪಲ್ ಈ ವರ್ಷ ನನಗೆ 1.5 ಲಕ್ಷ ಫೀಸ್ ಆಗುತ್ತೆ ಅಂತಂದ್ರೆ ಅದ್ರ ಎಕ್ಸ್ಪೆಂಡಿಚರ್ ಬರ್ಸ್ಕೊಂಡು ಅದನ್ನ ನೀವು ಕೊಟ್ರೆ ಬ್ಯಾಂಕ್ನವರು ಕಾಲೇಜ್ಗೆ ನೇರವಾಗಿ ಕಾಲೇಜ್ ಹೆಸರಿನಲ್ಲಿ DD ಆದ್ರೂ ಕೊಡ್ತಾರೆ, ಅಥವಾ ಚೆಕ್ ಅನ್ನು ಇಡ್ತಾರೆ, ಅಥವಾ ಆ ಅಮೌಂಟ್ ಅನ್ನ ನಿಮ್ಮ ಅಕೌಂಟ್ಗೆ ಆ ಏನು ಅಮೌಂಟ್ ಆ ವರ್ಷದಿರುತ್ತೆ ಅದನ್ನ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಇಷ್ಟು ಪ್ರೊಸೆಸ್ ಇರುತ್ತೆ ಎಜುಕೇಶನ್ ಲೋನ್ ನ ನೀವು ಬಗ್ಗೆ. ನೀವು ಯಾವುದೇ ಕೋರ್ಸ್ ಮಾಡಿದ್ರು ಇಷ್ಟು ಪ್ರೊಸೆಸ್ ಇರುತ್ತೆ. ಸೊ ಇನ್ನೊಂದು ಹೇಳ್ತೀನಿ, ವಿದ್ಯಾರ್ಥಿಗಳು ದಯವಿಟ್ಟು ಅವಸರದಲ್ಲಿ ಬಡ್ಡಿ ದರವನ್ನು ಗಮನಿಸದೆ ಅಥವಾ ಯಾವುದೇ ರೀತಿ ಹೋಗಿ ಡೈರೆಕ್ಟ್ ಆಗಿ ಲೋನ್ ತಗೋದು ಮೂರ್ಖತನ ಆಗುತ್ತೆ. ಅದಾದ್ಮೇಲೆ ನೀವೇ ಸಫರ್ ಆಗ್ತೀರಾ, ಯಾಕಂದ್ರೆ ಅದ್ರ ಅಡಿಷನಲ್ ಅಮೌಂಟ್ ನೀವೇ ಕಟ್ಟಬೇಕಾಗಿರುತ್ತೆ. ಬಡ್ಡಿ ಮತ್ತು ಮೇನ್ ಪ್ರಿನ್ಸಿಪಲ್ ಅಮೌಂಟ್ ಇದ್ರೆ ಹಿಡಿದು ಎಲ್ಲ ನೀವೇ ಕಟ್ಟಬೇಕಾಗಿರುತ್ತೆ. ಸೊ ಹಾಗಾಗಿ ಅದನ್ನೊಂದು ಕೂಡ ವಿಚಾರ ಮಾಡಬೇಕು. ಮತ್ತು ಕೆಲವು ಬ್ಯಾಂಕ್ಗಳಲ್ಲಿ ಪ್ರೊಸೆಸಿಂಗ್ ಫೀಸ್ ಅಂತ ಇದೆ. ಸೊ ಫಾರ್ ಎಕ್ಸಾಂಪಲ್ ಈಗ 10% ಆಫ್ ಲೋನ್ ಅಮೌಂಟ್, 5% ಆಫ್ ಲೋನ್ ಅಮೌಂಟ್ ಅಂತ ಪ್ರೊಸೆಸಿಂಗ್ ಫೀಸ್ ಇಸ್ಕೊಂತಾರೆ. ಸೊ ಅದನ್ನು ಕೂಡ ನೀವು ಗಮನ ಹರಿಸಿ ಯಾವ್ಯಾವ ಬ್ಯಾಂಕ್ಗಳಲ್ಲಿ ಅದು ಇರೋದಿಲ್ಲ ಆ ಬ್ಯಾಂಕ್ಗಳಿಗೆ ಅಪ್ಲೈ ಮಾಡೋದು ಅಂತ ನನ್ನ ರೀತಿ. ಅಂದ್ರೆ ನನ್ನ ಪ್ರಕಾರ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲಿ ಲೋನ್ ಮಾಡೋದು ಬಹಳ ಉತ್ತಮ. ಯಾಕಂದ್ರೆ ಗೌರ್ಮೆಂಟ್ ಗಳಲ್ಲಿ ಬರುವಂತ ವಿವಿಧ ಸ್ಕೀಮ್ ಅಲ್ಲಿ ಹೇಳಿದಲ್ಲ, ನಿಮ್ಮ ಇಂಟ್ರೆಸ್ಟ್ ಗಳ ಮನ್ನಾ ಬಡ್ಡಿ ಮನ್ನಾ ಆಗುವಂತ ಸ್ಕೀಮ್ಗಳು ಅಲ್ಲಿ ಇಮಿಡಿಯೇಟ್ ಆಗಿ ಅಪ್ಲೈ ಆಗ್ತಿರುತ್ತೆ. ಸೊ ಅಲ್ಲಿ ಹೋಗಿ ನೀವು ಆ ರೀತಿಯಾದಂತೆಲ್ಲ ಸ್ಕೀಮ್ಗಳನ್ನ ಕೂಡ ನೀವು ಪಡ್ಕೋಬಹುದು. ಸೊ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಸೊ ಫಸ್ಟ್ ಏನಪ್ಪಾ ಅಂತಂದ್ರೆ ನ್ಯಾಷನಲೈಸ್ಡ್ ಬ್ಯಾಂಕ್ ಮತ್ತು ಪ್ರೈವೇಟ್ ಬ್ಯಾಂಕ್ಗಳು ಎರಡೂ ಕೂಡ ಲೋನ್ಗಳನ್ನು ನೀಡುತ್ತೆ. ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ ಲೋನ್ ಅನ್ನ ಪಡೆಯಿರಿ. ಮತ್ತು ಬಡ್ಡಿ ದರ ಏನಿರುತ್ತೆ ಇದು 10 ರಿಂದ 17% ವರೆಗೆ ಬಡ್ಡಿ ದರ ಇರುತ್ತೆ. ವಿವಿಧ ಬ್ಯಾಂಕ್ಗಳಲ್ಲಿ ವಿವಿಧ ರೀತಿಯಾದಂತ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಅದನ್ನ ನೀವು ನೋಡಿ ನಿಮ್ಗೆ ಯಾವ ಬ್ಯಾಂಕ್ಗಳಲ್ಲಿ ನಿಮ್ಗೆ ಅನುಗುಣವಾಗುತ್ತೋ ಅದನ್ನ ನೀವು ಲೋನ್ ಅನ್ನ ಪಡಿಬಹುದು. ಮತ್ತು 3 ಕ್ಯಾಟಗರಿಯಲ್ಲಿ ಅಂದ್ರೆ 3 ಮೊತ್ತದ ಲೋನ್ ಅನ್ನ ನೀಡ್ತಾರೆ. ಒಂದು 4.5 ಲಕ್ಷಕ್ಕಿಂತ ಕಡಿಮೆ, ಒಂದು 4.5 ಲಕ್ಷಕ್ಕೆ ಮತ್ತು 7.5 ಲಕ್ಷದ ಮಧ್ಯ, ಇನ್ನೊಂದು 7.5 ಲಕ್ಷ ಮೇಲ್ಪಟ್ಟ. ಮತ್ತು ಲೋನ್ ರೀಪೇಮೆಂಟ್ ಡ್ಯೂರೇಷನ್ ಏನಪ್ಪಾ ಅಂತ, ಮ್ಯಾಕ್ಸಿಮಮ್ ಡ್ಯೂರೇಷನ್ ಫಾರ್ ರೀಪೇಮೆಂಟ್ ಅದು 10 ರಿಂದ 15 ವರ್ಷ. ಈ ಪೀರಿಯಡ್ ನಲ್ಲಿ ನೀವು ಅಷ್ಟು ಮ್ಯಾಕ್ಸಿಮಮ್ ಅಷ್ಟೊಳಗೆ ನೀವು ಲೋನ್ ಅನ್ನ ತುಂಬಬೇಕು. ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಯಾವುದೇ ಬ್ಯಾಂಕ್ಗಳು ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ಅನ್ನ ನೀವು ನಮ್ಮಲ್ಲಿ ಡೆಪಾಸಿಟ್ ಮಾಡಿ ಅಂತ ಯಾವುದೇ ಬ್ಯಾಂಕ್ಗಳು ಹೇಳೋದಿಲ್ಲ. ಸೊ ಇದನ್ನ ಪ್ಲೀಸ್ ಬಿ ಕೇರ್ಫುಲ್. ನಿಮ್ಗೆ ಯಾರಾದ್ರೂ ನೀವು ಡಿಗ್ರಿ ಸರ್ಟಿಫಿಕೇಟ್ ಕೊಡಬೇಕು, ನಿಮ್ಗೆ 4 ವರ್ಷ ಆದ್ಮೇಲೆ ನಿಮ್ದು ಲೋನ್ ಅಮೌಂಟ್ ತೀರಿಸಿದ್ಮೇಲೆ ನಿಮ್ಗೆ ಡಿಗ್ರಿ ಸರ್ಟಿಫಿಕೇಟ್ ರಿಟರ್ನ್ ಮಾಡ್ತೀರಿ ಅಂತಂದ್ರೆ ದಯವಿಟ್ಟು ಆ ತರದ ಬ್ಯಾಂಕ್ಗಳಿಗೆ ನೀವು ಲೋನ್ ಅನ್ನ ಅಪ್ಲೈ ಮಾಡಕ್ ಹೋಗಿ.
ಯಾವುದೇ ಬ್ಯಾಂಕ್ಗಳು ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ಅನ್ನ ಕೇಳೋದಿಲ್ಲ. ಮತ್ತು ಯಾವ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೂಡ ನೀವು ಅಲ್ಲಿ ಇಡುವ ಅವಶ್ಯಕತೆ ಇರಲ್ಲ, ಎಲ್ಲ ಜೆರಾಕ್ಸ್ ಗಳನ್ನೇ ಇಡಬೇಕಾಗುತ್ತೆ. ಸೊ ಇಷ್ಟು ಒಂದು ಪಾಯಿಂಟ್ಸ್ ಗಳನ್ನ ಗಮನಿಸಿ ವಿದ್ಯಾರ್ಥಿಗಳು ಎಜುಕೇಶನ್ ಲೋನ್ ಅನ್ನ ಪಡೆದುಕೊಳ್ಬೇಕು. ಸೊ ಹೋಪ್ ವಿದ್ಯಾರ್ಥಿಗಳಿಗೆ ಈ ಒಂದು ಮಾಹಿತಿ ನಿಮಗೆ ಅತ್ಯಂತ ಉಪಯುಕ್ತವಾಗಿದೆ ಅಂತ ತಿಳ್ಕೊಂತೀನಿ. ಇನ್ನೂ ಏನಾದರೂ ನಿಮಗೆ ಪ್ರಶ್ನೆಗಳು ಅಥವಾ ಡೌಟ್ಸ್ ಗಳಿದ್ರೆ ಎಜುಕೇಶನ್ ಲೋನ್ ನ ಕುರಿತು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಅವುಗಳಿಗೆ ಉತ್ತರ ನೀಡುವಂತ ಪ್ರಯತ್ನವನ್ನ ಮಾಡ್ತೀನಿ. ಸೊ ಅಲ್ಲಿವರೆಗೂ ನಮ್ಮ ಚಾನೆಲ್ ನ ನೋಡ್ತೀರಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. Click on subscribe button and press the bell icon to get updates from All Academy.